ಯಾಕೆ ಏನಾಯ್ತು? ಯಾಕೆ ಹಿಂಗೆ ಬಂದು ನಿಂತ್ಕೊಂಡಿದ್ಯಾ? ಯಾಕೆ ಕೇಳು. ಬತ್ಯ ಮನೆ ತಕ್ಕ ಸುಮ್ಮನೆ ಯಾವಾಗಲೂ ಯಾಕೆ ಉಳ್ತಾಗ 24 ಗಂಟೆ ಕುತ್ಕೊಂಡು ಮಾತಾಡ್ತೀಯ? ನೀನು ಏನು ಬೇರೆ ಕೆಲಸ ಇರಲ್ವೇ? ನೀನು ಬಂದಿರೋಣ ಹೆಂಗಿರ್ಬೇಕಂಗೆ ಗೌರವಾಗಿರ್ಬೇಕು. ನಮ್ಮ ಅಯ್ಯಪ್ಪನೇನೆ ನೀನು ಕುಂಡ್ರಿಸ್ಕೊಂಡು ಮಾತಾಡೋದು ಇದೆಲ್ಲ ನಾ ಇಲ್ಲಿಗೆ ಬಿಟ್ಟರೆ ಸರಿ ನೋಡು, ಹೇಳಿರ್ತೀನಿ. ಏಯ್ ನನ್ನ ಸುದ್ದಿಗೆ ಏನೋ ಬಂದರೆ ಏನಿಲ್ಲ ನೋಡು. ಬಾರಪ್ಪ ನಿನ್ನ ಮಂತಕ್ಕೆ. ಅಂಥದ್ದು ಯಾತಿಲ್ಲ. ಅದೇ ನೀರು ಒಡ್ಕಂಪ್ನಿ ಅಂತ ಹೇಳಿ ನನಗೆ ಸಿದ್ಲಿಂಗ ಬೋರ್ ಹಾಕೊಡ್ಲಿಲ್ಲ. ನಾವು ಯಾತನ ಬೆಳೆಯೋಣ ಅಂತಿದ್ವಿ. ಅವ್ರಿಗೆ ಒಟ್ಟು ಬೆಂಗಳೂರಾಗಿದ್ರಲ್ಲ, ಅವ್ರಿಗೆ ಒಟ್ಟು ಹೊಲ ಫಲ ಮಾಡೋಕೆ ಇಷ್ಟ. ಯಾತನ ಮಾಡ್ಸೇನು ಬೇಸಾಯನ ಅಂತ ಹೇಳಿ ಇಷ್ಟ ಅವರಿಗೆ. ಅದಕ್ಕೇನೆ ಅವರು ನೀರು ಬಿದ್ದಿಲ್ಲ ಅಂತ ಬೇಜಾರಾಗಿದ್ರು. ನಾನು ಸಮಾಧಾನ ಮಾಡ್ತಿದ್ದೆ ಅಷ್ಟೇನೆ. ಮುಚ್ಚು ಸಾಕು, ಎಲ್ಲ ನೀನು ಮಾತಾಡೋದೆಲ್ಲ ನಾ ಕೇಳಿಸ್ಕೊಂಡೆ. ಹೋಗ್ಬೇಡ ಇಲ್ಲೇ ಇರು. ಅವಳ್ಯಾಕೆ ಕೇಳ್ತೀಯ? ಅವಳಿಗೆ ಕೇಳ್ತೀಯ ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳಿ? ಅವಳೇನೇನೇನು ಸೌಕಾತಿ ಅಂತ ಹೇಳಿ ಅವಳ ಮೇಲೆ ಜಾಸ್ತಿ ಇದಾಗ್ಬಿಟ್ಟೈತೇನ? ಅಲ್ಲ ನೋಡು, ಏನನ್ನು ನೀರು ಹೊಡೆದ್ಗಿಡ್ದಿ. ನಾನು ಹುಡುಗರಿಗೆ ಹೇಳ್ತೀನಿ, ಬಾ ಇಲ್ಲಿ ಒಂದನಿ ನೀರು ಬಿಟ್ಕಿಟ್ಟಿ ಅವಳಿಗೆ. ದುಡ್ಡಿರಾಳು ಹಾಕಿಸ್ಕೊಂಬ್ಲೇಳು. ಈ ಪಾಟಿ ಮಾತು ಸ್ಯಾಂಪಲ್ ಮಾಡ್ಕೊಂಡು ಈ ಪಾಟಿ ಪಂಕಲ್ ಮಾಡಾಳು ಹಾಕಿಸ್ಕೊಂಬ್ಲೇಳು. ಸುಮ್ಮನೆ ಬಂದರೆ ಸರಿ ನಿನ್ನ ಮನೆ ತಕ್ಕೆ ನೋಡಿ ಹೇಳಿರ್ತೀನಿ. ಇಲ್ಲೋಡೆ ನನ್ನ ಗಂಡನ ಏನಾನ ನೀನು ಮಾತಾಡಿಸ್ಕೊಂಡು ಅದು ಇದು ಕಿಟ್ಟು ಮಾಮ ಅಂಬೋದು ನೀನು ಪಂಕಲ್ ಹೊಡಿ ಅವೆಲ್ಲ ಬಿಟ್ಬಿಡ್ಬೇಕು. ಅಲ್ಲ ಅದು ಅಕ್ಕ ಕಮಲಕ್ಕ, ಇಲ್ಲಿ ನೋಡ್ರಿ, ಇಲ್ಲಿ ನಾನು ಏನು ಹೇಳಿದೆ ಅಂತಂದರೆ ಹಿಂಗೆ ಬೇಜಾರಾಗಿತ್ತು ಅಂತ ಹೇಳಿ ಸುಮ್ಮನೆ ಹಿಂಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅದಕ್ಕೆ ಕಿಟ್ಟು ಮಾವ ನನಗೆ ಸಮಾಧಾನ ಮಾಡ್ತಾಯಿದ್ರು. ಮುಚ್ಚ ಬಾಯಿ, ಸಮಾಧಾನ ಮಾಡ್ತಿದ್ರಂತೆ. ನೀನೇನೆ ಮಾಮಂಬಕ್ಕೆ? ಯಾವಳೆ ನೀನು ಮಾಮಂಬಕ್ಕೆ? ಸುಮ್ಮನೆ ಕಿಟ್ಟಣ ಎಂ ತಕಾರಿ ಗೌರವಾಗಿ ಮಾಮಂತ ಅಂದ್ಕೊಂಡು ಒಳ ಕಾಯ್ಕೊಂಡು ನಮ್ಮ ಅಯ್ಯಪ್ಪನ ಏನೋ ಮಾಡ್ಕೋಬೇಕಂತ ಅಯ್ಯ ನೀನು ನನಗೆ ಗೊತ್ತೈತಿ. ನಮ್ಮ ಅಯ್ಯಪ್ಪನ ಯಾಕೆ ನೀನು ಮಾಮ ಅಂಬೋದು ಮಾತಾಡ್ಸ್ಕಿಡ್ಸ ನೋಡಿ ಹೇಳಿರ್ತೀನಿ. ಸುಮ್ಮನೆ ನೀನು ಪಂಕಲೆಲ್ಲ ಒಡೆಯೋದು ಬಿಟ್ಬಿಡ್ಬೇಕು ಇಲ್ಲಿಗೇನೆ. ನೀನು ನಾ ಇವು ಇಂಥ ಮಾತುಗಳೆಲ್ಲ ಬೇಡ ಕಣಮ್ಮ. ಇಲ್ಲಿಗೆ ಸುಮ್ಮನೆ ಬಿಟ್ಟರೆ ಸರಿ ನೋಡಿ ಹೇಳಿರ್ತೀನಿ. ಅವು ತರಾಡ್ತೀಯ ಇನ್ನು ನಿನ್ನ ಮರ್ಯಾದೆ ಬೇಡವೇನಿ? ಮರ್ಯಾದೆ ಬಂದಿರೋಳು ಮರ್ಯಾದೆಗೆ ಇರೋದು ಕಲಿ. ಓಟು ಬಿಟ್ಟಾಟ ಆಡಬೇಡ ನೀನು. ಯಾರು ತಗೋ ಮಾತಾಡ್ದಂಗೆ ಯಾವಳು ತಗೋ ಮಾತಾಡ್ದಂಗೆ ನನ್ನ ತಗ ಮಾತಾಡಕ್ಕೆ ಬರಬೇಡ ನೀನು. ನನಗೆಲ್ಲ ಗೊತ್ತು ನೀವಿಬ್ರು ಮಾತಾಡ್ತಿದ್ದು. ಇಲ್ಲೋಡು, ಇಲ್ಲಿಗೆ ಬಿಟ್ಟು ತೆಪ್ಪನಾದ್ರೆ ಸರಿ. ನಮ್ಮ ಅಯ್ಯಪ್ಪ ಆಗ್ಲಲ್ಲನ ಇಲ್ಲಿ ಬರಬಾರ್ದು. ಬೇರೆ ಗಂಡಸ್ರನ್ನ ಕುಂಡ್ರಿಸ್ಲೇಬಾರ್ದು. ಇಲ್ಲಿ ಬೇರೆ ಕುಂಡ್ರಿಸ್ಕೊಂಡ್ರೆ ಏನಂತಾರೆ ಊರಾಗೆಲ್ಲನ? ಅಯ್ಯೋ ಏನೋ ಐತೆ ಅಂತಾರೆ. ನೀನು ಏನನ ಕುಂಡ್ರಿಸ್ಕೊಂಡಿದ್ಯಾ, ಏನೋ ಮಾತಾಡ್ಸಿದ್ಯಾ ಅಂದ್ರೆ ನೋಡು ಗ್ರಾಚಾರ ನೆಟ್ಕಿರಲ್ಲ ಯಾಕೆ ಹೇಳಿರ್ತೀನಿ. ಬಾರಪ್ಪ ನೀನು. ನನ್ನ ತಗೆಂದೆಂದೂ ಒಂದು ಚೆನ್ನಾಗಿ ಕುಕ್ಕಂಡು ಮಾತಾಡಲ್ಲ. ಅವಳ್ತಾಗೆ ಏನಾಯ್ತು ಅಂಥದ್ದು ಸೌಕಾತಿತ್ತಾಗಿ? ಯಾಕೆ ಕಿಟ್ಟಣ, ಯಾಕೆ ಹಿಂಗೆ ಪರದಾಡ್ತಾ ಇದ್ದೀರಾ? ಇಲ್ಲ ನಿನ್ನಿಂದಲೇ ಕಣಲ್ಲ ಎಲ್ಲ ಆಗಿದ್ದು. ಇದೆಲ್ಲನ ಆಗಿರೋದು ನಿನ್ನಿಂದಲೇ ಕಣೋ ಶ್ರೀಕಂಠಿ. ನಿನ್ನಿಂದಲೇ ಲೋಪರ್ ನನ್ನ ಮಗ. ನೀನು ಅವತ್ತು ಒಂದು ಸೆಣ ಸುಮ್ಮನಿದ್ದಿಡತ್ತಿಗೆ ಯಮಂಗೆ ನೀರು ಬಿಡವಲ್ಲ. ಬಿದ್ದಾನ ಬೆಳ್ಳಿ ಹಂಗೆ ಹಾಳಾಗನ ಹೋಗ್ಲಿ. ಬಾ ನೀನು ಯಾಕೆ ಒಟ್ಟುನು ಸುಮ್ಮನಿರು. ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು? ಅವಳು ಯಾವಳು? ಏನು ಅಕ್ಕನ ಮಗಳ ಮಾವನ ಮಗಳ ಏನು? ಅವಳು ಯಾವಳು ಅಲ್ಲ ನಿನ್ಗೆ. ಸುಮ್ಮನೆ ನೀನು ಏನು ತಲೆ ಕೆಡಿಸ್ಕೊಂಬಿಡ, ಮುಚ್ಕೊಂಡು ಬಾ. ಈಗ ಈ ಲೋಫರ್ ಮಾಡಿರೋ ಬದುಕಿಂದ ಅಲ್ಲ ನಿನಗಿಂತ ಕೆಲಸ ಮಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ವೇನಣ್ಣ? ಏನು ನಿನಗೆ ನಾಚಿಕೆ ಆಗೋದಿಲ್ವ ಇಂಥ ಕೆಲಸ ಮಾಡಿದೀಯಾ? ಈಗ ನೊಯ್ಯೋದಲ್ಲ ಕಣೆ ಹಿಡ್ಕೊಂಡು. ನಿನ್ನ ಬುದ್ಧಿ ಗೊತ್ತಾಗೈತಾಗ ನಿನ್ನೆಂಥದ್ದು ಅಂತ ಹೇಳಿ. ಬಾರಪ್ಪ ಸುಮ್ಮನೆ ಮುಚ್ಕೊಂಡು. ಏನಾನ ಬಂದೆ ನಾನು ನೋಡು. ನೀನು ಅವಳ ತಮ್ಮ ಮಾತಾಡೋದು ಅದೆಲ್ಲ ನಾನು ನೋಡಿದಿ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬಾ ಇಲ್ಲಿ ಮುಚ್ಕೊಂಡು ನೀನು ಮುಚ್ಕೊಂಡು ಬಾ ಅಂತ ಹೇಳ್ದೆ. ನೋಡಿ ತಾಯಿ ಬೋತೀನಿ, ಏನು ಮಾಡಿಲ್ಲ. ನೀನು ಮದ್ಯಾಕಂಗಡ್ತಿಯತ್ತ ಸುಮ್ಮನೆ ಮಾತಾಡ್ಸೋದು ತಪ್ಪಿ ನಿನಗೆ. ನಾವೇನು ಸುಮ್ಮನೆ ಮಾತಾಡ್ತಿದ್ದು, ನಾವೇನ ಬಿಡಪ್ಪ ಅನ್ಬೋದಾಗಿತ್ತು. ನೀನು ಮಾತಾಡೋದು ಬೇಡ, ಯಾತ ಬೇಡ, ಸುಮ್ಮನೆ ಬಾ ನೀನು ಮುಚ್ಕೊಂಡು. ನಾನೇ ನಾವೆಲ್ಲ ಕೇಳಲ್ಲ. ಇನ್ನು ನೀನು ಇಲ್ಲದ್ದೆಲ್ಲ ನಡೆಸಿದ್ರೆ ನೀನು ಬರ್ಕೊಡ್ದು ಆಗ್ಲಲ್ಲ 24 ಗಂಟೆ ಯಾಕೆ ಬಚ್ಚ ಇಲ್ಲಿಗೆ? ಅಮ್ಮವ್ರು ಅಂತೆ. ಅವಳೆ ಆ ಸೀಮೆ ಕಿಲ್ಲದಮ್ಮ ಅಮ್ಮವಳಂತ ಅಮ್ಮವಳು. ಬಿಡತ್ತ ಹೋಗ್ಲಿ. ಇವತ್ತು ಸಂತೃಪ್ತಿಯಾಗಿ ನೀರು ಬೀಳೋದು, ಸಂತೃಪ್ತಿಯಾಗಿ ಇರ್ತಿದ್ದೆ. ಇವತ್ತು ಈ ನನ್ನ ಮಗ ಮಾಡಿರೋ ಇದರಿಂದ ನನಗೆ ನೀರಿಲ್ದಂಗೆ ಆದವು. ಬಿಡಕ್ಕತ್ತ, ಅದು ಏನೋ ಮಿಸ್ಟೇಕಾಗಿ ಆಗ್ಬಿಡ್ತು. ಯಾಕತ್ತ ಅದು ಮಿಸ್ಟೇಕಾಗಿ ಹಿಂಗಾಗಿರೋದು. ಏನು ಮಾಡೋದಯ್ಯಪ್ಪ, ಮಿಸ್ಟೇಕಾಗಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಿಡಕ್ಕತ್ತ ಹೋಗ್ಲಿ. ನೀನು ಇವತ್ತು ಹಿಂಗೆ ಮಾಡಲಿಲ್ಲ ಅಂದರೆ ನನಗೆ ಎಷ್ಟು ಚೆನ್ನಾಗಿ ನನಗೆ ಟೆನ್ಷನ್ ಇಲ್ದಂಗೆ ಇರ್ತಿದ್ದೆ ಅಂದರೆ ನಿಜವಾಗ್ಲೂ ನಾನು ಟೆನ್ಷನ್ ಇಲ್ದಂಗೆ ಇರ್ತಿದ್ದೆ. ಇವತ್ತು ನನಗೆ ಎಷ್ಟು ಟೆನ್ಷನ್ ತಂದಿದ್ದೆ. ಇವಾಗ ಯಾರನ್ನೂ ಕರ್ಕೊಬರೋಣ, ಏನೋ ದುಡ್ಡಿದ್ರೂ ಯಾರನ್ನೂ ಕರ್ಕೊಂಬರೋಕೆ ಆಗ್ತಿಲ್ಲ ನನ್ನ ಕೈಲಿ. ಇವಾಗ ಅವ್ನು ನೋವು ಕೇಳಿದ್ರೂ ಮಾಡಿಕೊಡ್ತಿಲ್ಲ. ನಿನ್ನಿಂದ ನಾನು ಎಷ್ಟು ನೋವು ಅನುಭವಿಸ್ಬೇಕಾಗೈತಿ. ಅಲ್ಲ ನಿನಗೇನು ಸ್ವಲ್ಪನಾದ್ರೂ ಏನು ಅನ್ನಿಸ್ಲಿಲ್ಲ? ನಾನೇನಾದರೂ ಕೇಳ್ದಾ? ನಾನೇನಾದರೂ ಕೇಳಕ್ಕ ಅವನಿಗೆ ಕೆಲಸ ಕೊಡಬೇಡ ನನಗೆ ಕೊಡಕ್ಕ ಅಂತೇಳಿ ಕೇಳ್ಕೊಂಡಿದ್ರೆ ನಾನು ನಿನಗಾದರೂ ಕೊಡ್ತಿದ್ದೆ. ಕೆಲಸ ಕೊಡೋದಿಲ್ಲ ಅವನಿಗೆ ಕೊಡ್ತಾರೆ ಅಂತ ಹೇಳಿ ಹಿಂಗೆ ಮಾಡಿದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗಿಂತ ಕೆಲಸ ಮಾಡೋದಕ್ಕೆ? ಏನಕ್ಕ ಚಡ ನಿನಗೆ ನಾಚಿಕೆ ಆಗೋದಿಲ್ವಾ? ಬಾರಪ್ಪ ನೀನು ಸುಮ್ಮನೆ. ಇವಳು ಇನ್ನೊಂದೆಲ್ಲ ಅವತಾರ ಮಾಡ್ತಾಳೆ. ಬಾ ನೀನು ಸುಮ್ಮನೆ. ಬಿಡತ್ತ, ಯಾಕೆ ಹೇಳ್ಕೊಂಡು ಹೋಗ್ತೀಯ? ಬಿಡು ಬತ್ತೀನಿ. ಸುಮ್ಮನೆ ಬಾ ನೀನು. ಬತ್ತೀನಿ ಅಂತ ಇಲ್ಲೇ ನಿಂತ್ಕೊಬೇಡ. ಅವಳ್ತ ಪಂಕಲ್ ಹೊಡಿತಾನ. ಸುಮ್ಮನೆ ಬಾ ನೀನು. ಬಾ ಇಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಇಲ್ಲಿ ಬಂದಿದ್ದೀಯ ಅಂದ್ರೆ ಹೇಳ್ಕೊಂಡು ಹೋಗ್ತೀನಿ. ದರ ಯಾಕೆ ಕಮಲ ಹಿಂಗೆ ಹೇಳ್ಕೊಂಡು ಹೋಗ್ತಾಳೆ? ಕಿಟ್ಟಪ್ಪನ ಅನ್ಬೇಕು ಯಾರ ಕಾಮ್ದಾರ್. ಹಂಗೆ ಹೇಳ್ಕೊಂಡು ಹೋಗ್ತೀನಿ ನಾನು. ಅಯ್ಯೋ ಕಿಟ್ಟಣ, ಇನ್ನು ಓತು ಯಾಕೆ ಬಿಡಕ್ಕತ್ತ ಹೋಗ್ಲಿ, ಬಿಡು ಹೋಗ್ಲಿ.
ನೋಡಿ ಯಾಕೆ ಹಿಂಗೆ ಮಾಡಕ್ಕೋದೆ ನೀನು? ಅವನಿಗೂ ನಿನಗೂ ಯಾಕೆ ಅಷ್ಟೊಂದಿದು? ಅವನಿಗೂ ನನಗೂ ಆಗಲ್ಲ ಕಣಕ್ಕ, ಭಾಳ ದಿವ್ಸದಿಂದನೂ ವೈರಿ. ಇವಾಗ ಅಮ್ಮವ್ರೆ, ಇವಾಗ ಏನಂದರೆ ಅವನು ನನಗೆ ನೀರು ಹೊಡಿಯಲ್ಲ. ಅವ್ರ ಅಣ್ಣ ಇದ್ದಾಗ ನಾನು ಹೂವಿನ ಗಿಡಕ್ಕೆಲ್ಲ ನಾನು ನೀರು ಹೊಡ್ಕೊಂತಿದ್ದೆ. ನಾನು ಯಾರನ್ನ ಬೆಳ್ಕೊಂಡ್ರು ಅವ್ರ ಅಣ್ಣ ಹೊಡಿಯೋನು, ನೀರು ಮಸ್ತಾಗ ಹೊಡ್ಕೊಂತಿದ್ದೆ. ಇವಾಗ ಬಂದ್ರೂ ನನ್ನ ಮಗ ಬಿಡಲ್ಲ ನನಗೆ ನೀರು. ಅದಕ್ಕಾಗಿನ ನನಗೆ ಒಂಥರ ಬೇಜಾರ. ಅದಕ್ಕೆ ಅವನ ಮೇಲೆ ಹಂಗೆ ಮಾಡಿದೆ ನಾನು. ಅವನಿಗೂ ನನಗೂ ಆಗಲ್ಲ, ಅಲ್ಲೇ ಭಾಳ ದಿವ್ಸದಿಂದಲೂ ಆಗಲ್ಲ ನನಗೂ ಅವನಿಗೂ. ಅಲ್ಲ ನೀನು ಹೇಳನ ಹೇಳಿಲ್ಲ ಅಂತಾಗೆ ಎಂಥ ಕೆಲಸ ಮಾಡಿದೀಯ? ಇವಾಗ ಬಿಡು, ಆ ನನ್ನ ಮಗನೂ ನನಗೆ ಇವಾಗ ವೈರಿ ಆದ. ಇವಾಗ ಅವನಿಗೆ ಸರಿಯಾಗಿ ನಾನು ಗ್ರಾಚಾರ ಬಿಡಿಸ್ಬೇಕು. ನೀನು ಹೊಲ್ದಾಗ ಇಲ್ಲೋಡಿ ಏನೇ ಕೆಲಸ ಇದ್ರೂ ನೋಡ್ಕ ನೀನೇನೆ. ಅವನಿಗೆ ಸರಿಯಾಗಿ ತೊಂದರೆ ಮಾಡ್ಬೇಕು, ಎಲ್ಲದ್ರಾಗೂ ಅವನಿಗೆ ತೊಂದರೆ ಮಾಡಬೇಕು ನೀನು, ಸರಿನೇ? ನೀನು ಏನು ಯಾತ್ರಾಗೂ ಇಂಥದ್ರಿಗೆ ತೊಂದರೆ ಮಾಡಲ್ಲ ಅಮ್ಮಂಗಿಲ್ಲ. ಎಲ್ಲ ನೋಡು, ಬೊದೆಗಳೆಲ್ಲ ನಾವು ದೊಡ್ಡದಾಗಿ ಹಾಕ್ಸಿದ್ವಿ. ಅವನ್ನೆಲ್ಲ ಬೊದೆಗಳೆಲ್ಲ ಸಣ್ಣಕ್ಕೆ ಮಾಡಿ ಕೊಚ್ಚಿಬಿಡು. ನಾವು ಬಿಡು, ಅವನು ಹಾಕ್ತಾನೆ, ಪಾಯಿಂಟ್ ಮಾಡಿಕೊಡ್ತಾನೆ ಅಂತೇಳಿ ವಿಶ್ವಾಸ ಚೆನ್ನಾಗಿದ್ವಲ್ಲ, ಎಲ್ಲ ದೊಡ್ಡದಾಗಿ ಹಾಕ್ಸಿದ್ದೀವಿ. ಅವನ್ನೆಲ್ಲ ಬೊದೆಗಳೆಲ್ಲ ಕೊಚ್ಚಿಬಿಡು. ಎಲ್ಲ ಕೊಚ್ಚಿ ಅವನಿಗೆ ಒಟ್ಟಿನಲ್ಲಿ ಅವನಿಗೆ ತೊಂದರೆ ಮಾಡ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಮಾಡೋದು ಮಾಡಿದೆಯಾ. ಇವಾಗ ಅವನು ನಮಗೆ ಶತ್ರುವಾಗಿಯವನೇ, ನೀನು ನಮಗೆ ಆಗೋದು ಬೇಡ. ನಿನಗೂ ಅವನು ಶತ್ರು ಅಲ್ವಾ? ನಿನಗೂ ಅವನು ಕಂಡ್ರೆ ಆಗಲ್ಲ. ಇವಾಗ ನನಗೂ ಅವನು ಕಂಡ್ರೆ ಆಗ್ತಾಯಿಲ್ಲ. ಇವಾಗ ಇನ್ನೇನು ನಾವಿಬ್ಬರು ಒಂದಾಗ ನನ್ನ ಮಗನಿಗೆ ಸರಿಯಾಗಿ ಇದು ಮಾಡ್ಬೇಕಷ್ಟೇ. ಬೇಡಪ್ಪ ಇವ್ರು ಸವಾಸ ಅನ್ಕೋಬೇಕು, ಹಂಗೆ ಮಾಡಬೇಕು, ಸರಿನಾ? ಏನೋ ಆಗ್ಬಿಟ್ಟೈತೆ. ಇವಾಗ ಇನ್ನು ನೀನು ಅವನಿಗೆ ತೊಂದರೆ ಕೊಡೋದೇ ನೋಡು ಅಷ್ಟೇ. ನಮ್ಮ ಹೊಲದಲ್ಲಿ ಕೆಲ್ಸಕ್ಕೆ ಇರು ನೀನು, ಕೊಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ಕೆಲ್ಸಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಕೆಲ್ಸಕ್ಕೆ ಬಾ. ಅಮ್ಮವ್ರೆ, ನಾನು ಅವನಿಗೆ ತೊಂದರೆ ಕೊಡಬೇಕು. ತೊಂದರೆ ಕೊಡಲಿಲ್ಲ ಅಂದರೆ ನನ್ನ ಮಗ ಕೇಳೋ ಅಂತನಲ್ಲ ಅವನು ಎಂಥ ಲೋಪರ್ ನೋಡು. ನನ್ನ ಮಗನಿಗೆ ಹೆಂಗೆ ನಾನು ತೊಂದರೆ ಕೊಡ್ತೀನಿ ಅಂದರೆ ಅವನಿಗೇನು ಅನ್ಕೊಬಿಟ್ಟವನು. ಅವನಿಗೆ ಸಣ್ಣದಾಗ ಮಾಡಿ ತೋರಿಸ್ಬೇಕು. ಸುಮ್ಮನೆ ಅವನಿಗೇನು ಹೇಳಕ್ಕೆ ಹೋಗ್ಬಾರ್ದು, ಸುಮ್ಮನೆ ಮಾಡಿ ತೋರಿಸ್ಬೇಕು ನನ್ನ ಮಗನಿಗೆ. ಸರಿ ಆಯಿತು. ಇವಾಗ ಇನ್ನೇನು ನೀನು ಹೊಲ್ತಲ್ದೆ ಹೋಗ್ತೀಯಲ್ಲ ಏನಾದರೂ ಕೆಲ್ಸಕ್ಕೆ ನಮ್ಮ ಹೊಲದಲ್ಲಿ, ಅವಾಗ ಒಟ್ಟಲ್ಲಿ ಅವ್ನಿಗೆ ಏನಾದರೂ ಒಂದು ತೊಂದರೆ ಕೊಡ್ತಾ ಇರ್ಬೇಕು ನೀನು. ತೋಟ ಬರ ಐತೆ, ತೋಟ ಎಲ್ಲ ಐತೆ ಅಂತೇಳಿ ಇಷ್ಟೊಂದು ಮೆರಿತಾ ಇದ್ದಾನೆ ಅವನು. ಒಟ್ಟಿನೆಲ್ಲ ಬೋರಾಗೆ ನೀನು ನೀರಿಲ್ದಂಗೆ ಮಾಡಬೇಕು. ಆ ಬೋರಿಗೆ ನೀರು ಬರ್ದಂಗೆ ಹೆಂಗೆ ಮಾಡಬೇಕು? ಏನೇನೋ ಹೇಳ್ತಾರೆ ಕಣಕ್ಕ. ನಾನು ಅದೇ ಅರ್ಥಾಗ ನಾನು ಏನೋ ಮಾಡೋಣ ಅಂತ ಇದ್ದೆ. ನೀನು ಒಪ್ಪಿಗೆ ಮಾತಾದ್ರೆ ಆ ಕೆಲಸ ಮಾಡ್ತೀನಿ. ಸರಿ, ಇವಾಗ ನೀನು ಹಿಂಗೆ ಮಾಡೋದೇ ನನಗೂ ಬೇಕಾಗಿರೋದು. ಯಾಕಂದರೆ ಅವನು ಅಷ್ಟೊಂದು ಆಡ್ತಿದ್ದ. ನೀನೇನಾದರೂ ಮಾಡು, ಹೊಟ್ಟೆಲ್ಲ ಅವನಿಗೆ ಸರಿಯಾಗಿ ತೊಂದರೆ ಕೊಡಬೇಕು ಅಷ್ಟೇ. ನನ್ನೇನು ಕೇಳಕ್ಕೆ ಹೋಗ್ಬೇಡ, ಹಿಂಗೆ ಮಾಡ್ತೀನಕ್ಕ ಏನು ಅಂತ ಹೇಳಿ. ನೀನು ಸರಿಯಾಗಿ ಏನಾದರೂ ಅವನು ಮಾಡ್ತಾ ಇರೋ ಅವನಿಗೆ. ಅದೇನು ಖರ್ಚು ವೆಚ್ಚ ಅದೇನಿದ್ರೂ ನಾನು ಕೊಡ್ತೀನಿ ನಿನಗೆ, ಸರಿನೇ? ಇನ್ಮೇಲೆ ನಾವಿಬ್ಬರು ಒಂದಾಗ ನನ್ನ ಮಗನಿಗೆ ತೊಂದರೆ ಕೊಡ. ಅಮ್ಮವ್ರೆ, ನೀವು ಇನ್ಮೇಲೆ ಏನೋ ತಲೆ ಕೆಡಿಸ್ಕೊಬೇಡ್ರಿ. ನನ್ನ ಮಗನಿಗೆ ಸರಿಯಾಗಿ ನಾನು ಮಾಡ್ತೀನಿ. ನಿಮಗೆ ಅವನು ಮತ್ತೆ ಮಾಡಿಕೊಡಲ್ಲ ಅಂತ ಹೇಳೇವನಲ್ಲ, ನಿಮಗೆ ಅವನು ತೊಂದರೆ ಕೊಡ್ಬೇಕು ಅಂದ್ಕಣವ್ನಿ. ಯಾವೆಲ್ಲ ಸೇರ್ಕೊಂಡು ಅವನಿಗೆ ಸರಿಯಾಗಿ ತೊಂದರೆ ಕೊಡೋಣ. ಸುಮ್ಮನಿರ್ರಿ ಅಮ್ಮವ್ರೆ, ನೀವು ತಲೆ ಕೆಡಿಸ್ಕೊಬೇಡ್ರಿ. ನಾನು ಇದ್ದೀನಿ. ಅವನಿಗೂ ನನಗೂ ಮೊದಲೇ ಆಗಲ್ಲ. ನಾನು ಏನು ಸಹಾಯ ಬೇಕಿದ್ರೆ ನಿಮಗೆ ಮಾಡ್ತೀನಿ. ನಿಮ್ಮ ಹೊಲ್ದಾಗ ನಾನು 24 ಗಂಟೆ ಕೊಚ್ಕೊಂಡು ಕಳೆ ತಕ್ಕೊಂಡು ಇರ್ತೀನಿ. ಏನು ಕೆಲಸ ಇದ್ರೆ ನಾನು ಮಾಡ್ಕೊಡ್ತೀನಿ. ನಿಮ್ಮ ಹೊಲ್ದಾಗ ನಾನು ಸೆಕ್ಯೂರಿಟಿ ಥರ ಕಾವಲು ಇರ್ತೀನಿ. ಸುಮ್ಮನಿರ್ರಿ. ಸರಿ ಆಯ್ತು ಕಣ, ಆಯಿತು, ಒಳ್ಳೇದಾಗಲಿ. ನಿನ್ನಂಥವ್ರು ನನಗೆ ಸಿಕ್ಕಿರೋದು ಪುಣ್ಯ. ನನ್ನ ಮಗ ಇಂಥದ್ದು ಮಾಡ್ತಾ ಇದ್ದಾನೆ ಅಂತಂದ್ರೆ ನನಗೂ ಬೇಜಾರಾಗುತ್ತೆ. ಅವನಿಗೆ ಸರಿಯಾಗಿ ಮಾಡಬೇಕು. ಸರಿಯಾಗಿ ನನ್ನ ಮಗನ ಮೇಲೆ ನನಗೆ ತುಂಬ ಕೋಪ ಬಂದೈತೆ. ಕೇಳಿದ್ರೆ ಎಷ್ಟು ಮಾತಾಡ್ತಾನೆ ಗೊತ್ತಾ? ಇವಾಗ ತುಂಬ ಸಿಟ್ಟು ಬಂದೈತೆ. ಅದು ನಮ್ಮಂಥವ್ರು. ಅವನು ಏನು ಇಲ್ದವನಿಗೆ ಅಷ್ಟೊಂದು ಇರಬೇಕಾದ್ರೆ ನಮ್ಮಂಥವ್ರಿಗೆ ಎಷ್ಟು ಇರಬೇಡ. ಹೌದು, ಮತ್ತೆ ನೀವು ಕೋಟುಗಟ್ಲೆ ಇರೋರು ಒಂದು ಯಾತು ಬದನೇಕಾಯಿ ಪುಟ್ಕೋಸಿ. ನಾವು ಏನೋ ಅಂತ ಅಂದ್ಕೊಂಡಿದ್ವಿ ಆ ಸಿದ್ಲಿಂಗನಿಗೆ. ನೋಡ್ರಿ, ಅವ್ನು ಇಷ್ಟೆಲ್ಲ ಹೋಗಿ ಕೇಳ್ಕೊಂಡ್ರು ಅವ್ನು ನಮಗೆ ಬೋರ್ ಪಾಯಿಂಟ್ ಮಾಡಿಲ್ಲ ಅಂತಂದರೆ ಅವ್ನಿಗೆ ನೋಡ್ರಿ ನಮ್ಮಿಂದ ಉಳಿಗಾಲ ಇಲ್ಲ ಅವನಿಗೆ. ಸರಿಯಾಗೆ ಅದೇನು ಮಾಡ್ಬೇಕು ಅದನ್ನು ಮಾಡ್ತೀವಿ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.